ಮೊದಲಿಗೆ ನಮಗೆ ಎಲ್ಲ ಒಂದು ಪೇಷಂಟ್ ಬಂದರೆ ಪೇಷಂಟ್ ನೋಡಿಬಿಟ್ಟು ಅವನಿಗೆ ಏನು ತೊಂದರೆ ಅವನಿಗೆ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವಿ. ಅದಕ್ಕೆ ನಾವು ಏನು ಜಾಸ್ತಿ ಟೆಸ್ಟ್ಗಳು ಅದು ಇದು ಅದು ಏನಿರಲಿಲ್ಲ. ಮತ್ತೆ ಬಂದದ್ದು ಕಂಪ್ಯೂಟರ್ಸ್ ಬಂತು. ಕಂಪ್ಯೂಟರ್ಸ್ ಬಂದ ಮೇಲೆ ಇಂಟರ್ನೆಟ್ ಬಂತು. ಎಲ್ಲರೂ ನೋಡಿ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ನಾವು ಇಂಟರ್ನೆಟ್ಟಿಗೆ ಹೋಗಿ ಆ ಪೇಷಂಟ್ ಇಸ್ ಕಮ್ ವಿತ್ ಸೊ ಮೆನಿ, ಅವನಿಗೆ ಕೆಮ್ಮು ಕಫ ತೊಂದರೆ ಇದೆ, ಅವ್ನಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಕಂಪ್ಯೂಟರ್ ಫೀಡ್ ಮಾಡಿ ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೆವು. ಮತ್ತೆ ಬಂತು ಈ ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಬಂತು. ಸ್ಮಾರ್ಟ್ ಫೋನಲ್ಲಿ ನಾವು ಅವನ ಪಿಕ್ಚರ್ ಗಿಚ್ಚರ್ ಹಾಕಿ ನಾವು ತಗೊಳ್ತಾ ಇದ್ವು. ಈಗ ನಾನೊಂದು ಚಿತ್ರ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಈಗ ಒಬ್ಬ ಪೇಷಂಟ್ ಬರ್ತಾನೆ ಅಂತ ಹೇಳೋಣ. ಅವನೀಗ ಕೆಮ್ಮು ಕಫ ಅಂತ ಹೇಳ್ತಾನೆ. ಕೆಮ್ಮು ಕಫ ಅಂತ ಹೇಳಿದ ಕೂಡಲೇ ನಾವೆಂತ ಮಾಡ್ತೇವೆ, ಓಕೆ ಈ ಕೆಮ್ಮು ಕಫ ಎಲ್ಲ ಇದೆ ಅಲ್ವಾ, ಇದಕ್ಕೆ ನಾವು ಏನು ಮಾಡಬೇಕು? ಈಗ ಆ ಚಿತ್ರದಲ್ಲಿಗೆ ನೋಡ್ತಾ ಇದ್ದೀವಿ, ನಾವೊಂದು ಎಕ್ಸ್ರೇ ಮಾಡ್ತೇವೆ ಅಥವಾ CT ಸ್ಕ್ಯಾನ್ ಮಾಡ್ತೇವೆ. ಅಲ್ಲಿ ನಾನು ಕೆಂಪಾಗಿ ತೋರಿಸಿದ್ದೇನೆ, ಅದರಲ್ಲಿ ಒಂದು ದೊಡ್ಡ ಗೆಡ್ಡೆ ಥರ ಇದೆ. ಅದನ್ನು ನಾವು ನೋಡಿ ಎಕ್ಸ್ರೇ MRI ನೋಡ್ತೇವೆ. ಈಗ ಅದನ್ನು ನೋಡಿದರೆ ಈಗ ಒಂದು ಡಾಕ್ಟರ್ ಹತ್ರ ಹೋದರೆ ಅವ್ರೇನು ಹೇಳ್ತಾರೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಗೆಡ್ಡೆ ಇದೆ, ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸರ್ಜರಿ ಮಾಡಿದರೆ ಏನಾಗ್ಬೋದು, ಮೇಲೆ ಅಕ್ಕಪಕ್ಕ ಇದ್ದ ಕೆಲವು ರಕ್ತನಾಳಗಳು ಅಥವಾ ಕೆಲವು ಬ್ರಾಂಕಸ್ಸು ಅಥವಾ ಅದಕ್ಕೆಲ್ಲ ಡ್ಯಾಮೇಜ್ ಆಗ್ಬೋದು. ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆಲ್ಲ ಡ್ಯಾಮೇಜ್ ಆಗುತ್ತಪ್ಪ, ಈಗ ಸರ್ಜರಿ ಬೇಡ, ನಾವು ರೇಡಿಯೇಷನ್ ಕೊಡ್ತೇವೆ, ಅಂದರೆ ವಿಕಿರಣ ಕೊಟ್ಟುಬಿಟ್ಟು ಅದನ್ನು ಸಣ್ಣದು ಮಾಡ್ತೇವೆ, ಆ ಸಣ್ಣದು ಮಾಡಿದ ಮೇಲೆ ಅದನ್ನು ತೆಗೆದು ಬಿಡ್ತೇವೆ ಅಂತ ಇನ್ನೊಂದು ಡಾಕ್ಟರ್ ಹೇಳ್ತಾರೆ. ಆ ಸಣ್ಣದು ಮಾಡುವಾಗ ಏನಾಗ್ಬೋದು, ಈ ರೇಡಿಯೇಷನಲ್ಲೂ ಸ್ವಲ್ಪ ಸೈಡ್ ಇಫೆಕ್ಟ್ ಬರುತ್ತೆ. ನೀವು ಮೂರನೇ ಡಾಕ್ಟರ್ ಹತ್ರ ಹೋದರೆ ಅವನು ಹೇಳ್ತಾರೆ, ಇದು ರೇಡಿಯೇಷನ್ ಎಲ್ಲ ಬೇಡಪ್ಪ, ನಾನು ಕೀಮೊಥೆರಪಿ ಅಂತ ಕೊಟ್ಬಿಡ್ತೇನೆ, ಒಂದು ಮೆಡಿಸಿನ್ ಕೊಟ್ಬಿಡ್ತೇನೆ, ಆ ಮೆಡಿಸಿನಲ್ಲಿ ಇದೆಲ್ಲ ಶ್ರಿಂಕ್ ಆಗುತ್ತೆ, ಶ್ರಿಂಕ್ ಆದಮೇಲೆ ತೆಗೆದುಬೇಡ, ಅಥವಾ ಆ ಶ್ರಿಂಕ್ ಆಗಿ ಹೋಗಿಯೇ ಬಿಟ್ಟರೆ ಅದು ನಾವು ತೆಗೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇವೆ. ಆದರೆ ಆ ಕೀಮೊಥೆರಪಿನಲ್ಲೂ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈಗ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನೀವು ಅಂದರೆ ಒಬ್ಬ ಪೇಷಂಟ್, ಒಬ್ಬ ರೋಗಿ, ಅವನು ಏನಾದರೂ ಒಂದು ತೊಂದರೆ ಇದ್ದು ಒಂದು ಡಾಕ್ಟರ್ ಹತ್ರ ಹೋದರೆ ಅವನು ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, ಇನ್ನೊಂದು ಡಾಕ್ಟರ್ ಹತ್ರ ಕೊಡಿದ್ರೆ ಅವನು ಇನ್ನೊಂದು ನಾನೀಗ ಸರ್ಜನ್ ಆಗಿದ್ದರೆ ಸರ್ಜರಿ ಮಾಡ್ಕೋಬೇಕಪ್ಪ ಅಂತ ಹೇಳ್ಬೋದು. ನಾನೊಬ್ಬ ರೇಡಿಯೋ ಥೆರಪಿಸ್ಟ್ ಆದರೆ ನೋಡಪ್ಪ ರೇಡಿಯೇಷನ್ ಕೊಟ್ಬಿಡು ಅಂತ ಹೇಳ್ಬೋದು. ಅಥವಾ ನಾನೊಬ್ಬ ಕೀಮೊಥೆರಪಿಸ್ಟ್ ನೋಡೋ ಕೀಮೊಥೆರಪಿ ಅಂತ ಹೇಳ್ಬೋದು. ಅಥವಾ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಆಯುರ್ವೇದದಲ್ಲೇ ಎಲ್ಲ ನಾನು ಗುಣ ಮಾಡ್ತೇನೆ ಅಂತಲೇ ಹೇಳ್ಬೋದು. ಸೊ ಈಗ ಬೇರೆ 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 ಒಪಿನಿಯನ್ಗಳು ಬರ್ಬೋದು 3 ಡಾಕ್ಟರ್ ಹತ್ರ. ಈಗ ಪ್ರಪಂಚದಲ್ಲಿ ಸಾವಿರಾರು ಡಾಕ್ಟರ್ ಇದ್ದಾರೆ. ಈಗ ನಿಮ್ಗೆ ಅನಿಸ್ಬೋದು, ಇದು ನಾನು ಈಗ ನಮ್ಮ ಹಳ್ಳಿಯಲ್ಲಿ ಒಂದು ಡಾಕ್ಟರ್ ಒಂದು ಇನ್ಫಾರ್ಮೇಷನ್ ಕೊಟ್ಟರು, ಬೇಡಪ್ಪ ನಾನು ಬೆಂಗಳೂರಿಗೆ ಹೋಗಿ ಇನ್ನೊಂದು ಡಾಕ್ಟರ್ ಒಪಿನಿಯನ್ ತಗೊಳ್ತೇನೆ, ಇಲ್ಲಪ್ಪ ಬೆಂಗಳೂರಿಗೆ ಬರ್ತೇನೆ ಅಂತ. ಅಥವಾ ಬೇಡಪ್ಪ ನನಗೆ ದೊಡ್ಡ ಹಣ ಇದ್ದವರೆ ನಾವು ಅಮೇರಿಕಕ್ಕೆ ಹೋಗಿ ದೊಡ್ಡ ಡಾಕ್ಟರ್ ಹತ್ರ ನಾವು ಇನ್ಫಾರ್ಮೇಷನ್ ತಗೊಳ್ತೇವೆ ಅಂತ ಹೇಳ್ತೇವೆ. ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಒಂದು ಕಡೆ ಹಾಕಿ ಇಟ್ಟು ಬಿಟ್ಟರೆ ಅದು ನಮಗೆ ಇನ್ಫಾರ್ಮೇಷನ್ ಕೊಡ್ತದೆ ಅಂತ ಆದರೆ ಈ ಒಂದು ಪ್ರಾಬ್ಲಮಿಗೆ ಏನು ತೊಂದರೆಗೆ ಇದಕ್ಕೆ ಏನು ಪ್ರಶಸ್ತವಾದ ಒಂದು ಏನು ಟ್ರೀಟ್ಮೆಂಟು ಅಥವಾ ಎಂತ ಹೇಳ್ತಾರೆ ಸರಿಯಾದಂಥ ಚಿಕಿತ್ಸೆ ಯಾವುದು ಅಂತೇಳಿ ಸಾವಿರಾರು ಜನರ ಒಪಿನಿಯನ್ ತಗೊಂಡ್ಬಿಟ್ಟು ಅದನ್ನು ಒಂದು ಕಡೆ ಇಟ್ಟರೆ ಅದಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾರೆ. ಆದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು. ಸೊ ಇನ್ಫಾರ್ಮೇಷನ್ ಕೊಟ್ಟರೆ, ಈಗ ಫಾರ್ ಎಕ್ಸಾಂಪಲ್, ಓಕೆ ಇದು ನಿಮ್ಮ ಫ್ಯಾಮಿಲಿಯಲ್ಲಿತ್ತಾ ಈ ಕ್ಯಾನ್ಸರು, ಆದರೆ ಒಂದು ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಅಥವಾ ನಿಮಗೆ ಜೆನೆಟಿಕ್ ಹಿಸ್ಟ್ರಿ ಇದೆಯಾ, ಅಥವಾ ಇದು ಎಷ್ಟು ಸಮಯದಿಂದ ಇದೆ, ಇದರಿಂದ ಏನೆಲ್ಲ ಪ್ರಾಬ್ಲಮ್ ಇದೆ, ನೀವು ಚೆನ್ನಾಗಿದ್ದೀರಾ, ಅಥವಾ ನಿಮಗೆ ಈ ಪರಿಸ್ಥಿತಿಯಲ್ಲಿ ಈ ರೇಡಿಯೋಥೆರಪಿ ಸರ್ಜರಿ ಮಾಡ್ಬೋದಾ, ಸರ್ಜರಿಗೆ ನಿಮಗೆ ಫಿಟ್ನೆಸ್ ಇದೆಯಾ, ರೇಡಿಯೇಷನ್ಗೆ ನಿಮಗೆ ಫಿಟ್ನೆಸ್ ಇದೆಯಾ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಇದೆಲ್ಲ ಇನ್ಫಾರ್ಮೇಷನ್ ಕೊಡುವಂಥ ಒಂದು ಅಪ್ಲಿಕೇಶನು ಅಥವಾ ಒಂದು ವ್ಯವಸ್ಥೆಗೆ ಯಾಂತ್ರಿಕ ಅಥವಾ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು.